ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಪಿಕ್ಕನಹೊಸಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿ ಬಿಕ್ಕನಹೊಸಹಳ್ಳಿ ಗ್ರಾಮದ ಭೂ ಸ್ವಾಧೀನ ವಿರುದ್ಧದ ಲಿಖಿತ ತಕರಾರು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿ ಬಿಕ್ಕನಹೊಸಹಳ್ಳಿ ಗ್ರಾಮದ ನೂರಾರು ರೈತರಿಗೆ 10 ಕುಂಟೆ 20 ಕುಂಟೆ ಮತ್ತು 1 ಎಕರೆಗಳು ಮಾತ್ರ ಜಮೀನುಗಳಿದ್ದು, ಈ ರೈತರು ಜೀವನಕ್ಕೆ ಕೃಷಿ ಮತ್ತು ಹೈನುಗಾರಿಕೆಯನ್ನ ಅವಲಂಬಿಸಿರ್ತಾರೆ. ಆದ್ದರಿಂದ ರಾಜ್ಯ ಸರ್ಕಾರ ಈ ಜಮೀನುಗಳನ್ನ ಸ್ವಾಧೀನಪಡಿಸಿಕೊಂಡ್ರೆ ನೂರಾರು ರೈತರು ಬೀದಿ ಪಾಲಾಗ್ತಾರೆ. ಆದ್ರಿಂದ ರಾಜ್ಯ ಸರ್ಕಾರ ರೈತರ ಭೂಮಿಗಳನ್ನ ಸ್ವಾಧೀನ ಪ್ರಕ್ರಿಯೆಯಿಂದ ಸಂಪೂರ್ಣವಾಗಿ ಕೈಬಿಡಬೇಕು. ರೈತರು ಯಾವುದೇ ಕಾರಣಕ್ಕೂ ತಮ್ಮ ಭೂಮಿಗಳನ್ನ ಕೆಐಡಿಬಿಗೆ ನೀಡಲು ಒಪ್ಪಿಗೆ ಇರುವುದಿಲ್ಲ ಅಂತ ಬಿಕ್ಕನಹೊಸಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಬಿಕ್ಕನಹೊಸಹಳ್ಳಿ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಇಂದು ಸಲ್ಲಿಸಲಾಯಿತು. ಆದ್ರೆ ದಾರಿ ಮಾಡಿ ನೀವು ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಮತ್ತೆ ನಮ್ಮ ಸಂಘಟನೆ ವಿಚಾರವಾಗಿ ಕೊನೆಯಲ್ಲಿ ಮಾತಾಡುವಂತ ಅವಶ್ಯಕತೆ ಇರ್ತದೆ. ನಮಸ್ಕಾರ. ನಾವು ರೆಡಿ ಇದ್ದೀರಾ? ಅಗ್ರಿಕಲ್ಚರ್ ಝೋನ್ ಈಗ ನಮ್ಮ ಜಯಪ್ರಕಾಶ್ ಅವರು ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಅದಾದ್ಮೇಲೆ ಶಿವಣ್ಣ ಅವರು ಮಾತಾಡ್ತಾರೆ. ಭ್ರಷ್ಟಾಚಾರ ನಡೆಸುವಂತಹ ಬ್ರೋಕರ್ಗಳಿಗೆ, ಅಧಿಕಾರಿಗಳಿಗೆ ದುಡ್ಡು ಮಾಡ್ಕೊಳ್ಳಕ್ಕೆ ಮಾಡಿದ ಯೋಜನೆ ಇದು ಅಂತ ಕನ್ನಡಿಗರ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ದಾಖಲೆಗಳೊಂದಿಗೆ ನಾವು ಮುಂದಿನ ಸಮಯದಲ್ಲಿ ಮಾತನಾಡೋ ಅವಶ್ಯಕತೆ ಇದೆ. ಇವತ್ತು ನಾವು ಒಂದು ವಿಷಯ ಮತ್ತೆ ರಿಪೀಟ್ ಮಾಡ್ತೀನಿ. ಈ ವೇದಿಕೆಯಲ್ಲಿ ಇರ್ತಕ್ಕಂಥದ್ದು ಬರೀ ತಾಲೂಕಿಗೆ ಸಂಬಂಧಪಟ್ಟಂತ ತಾಲೂಕಿನ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹೋರಾಟಗಾರರು, ಸಂಘಟನಾಕಾರರು ಹಾಗೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಭಾಗವಹಿಸಿರ್ತಕ್ಕಂಥ ಕಾರ್ಯಕ್ರಮ ಇದು. ದಯವಿಟ್ಟು ಇನ್ನೊಂದೇ ಒಂದು ವಿಚಾರ ಇದೆ, ನಾನು ಮಾತು ಮುಗಿಸ್ತೀನಿ. ಏನು ಕೆಐಡಿಬಿ ಆಕ್ಟ್ ಇದೆ, ಕೆಐಡಿಬಿ ಪ್ರಕಾರ ಏನು ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಇದು ಸಂಪೂರ್ಣವಾಗಿ ರೈತ ವಿರೋಧಿ. ನಮ್ಮ ಏನು ಫಲವತ್ತಾದ ಭೂಮಿಗಳನ್ನ ಬರಡು ಭೂಮಿ ಅಂತ ಹೇಳಿ ಮೆನ್ಷನ್ ಮಾಡಿ ಪ್ರತಿಯೊಂದು ರೈತರಿಗೂ ನೋಟಿಸ್ ಕೊಟ್ಟಿರೋ ಕಾರಣವನ್ನ ನಾವು ಇವತ್ತಿನ ಸಭೆಯಲ್ಲಿ ನಮ್ಮ ಮುಖಂಡಗಳ ಗಮನಕ್ಕೆ ತಗೊಂಡ್ ಬರ್ತಾ ಇದೀವಿ. ನಮ್ಮ ಭೂಮಿ ಬಂಜರ ಭೂಮಿ ಹೇಗೆ ಅನ್ನೋದನ್ನ ಇವತ್ತು ಕಾರ್ಯಕ್ರಮ ನಾವು ಶುರು ಮಾಡಿದಾಯ್ತು. ಮುಕ್ತಾಯದ ಮಾಡ್ಬೇಕಲ್ವಾ? ಮುಕ್ತಾಯದ ಅಂತ ಹೇಗಿರುತ್ತೆ ಅಂತ ಹೇಳ್ತಾ ಚಿಕ್ಕದಾಗಿ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮನ್ನು ಆಳ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಮುಖ್ಯವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಇವಾಗ ನಾವು ಜೀವಂತವಾಗಿರಬೇಕಾ ಇಲ್ಲ ನಾವು ಸಾಯ್ಬೇಕಾ? ಈಗಾಗಲೇ ನಮ್ಮ ಆನೇಕಲ್ ತಾಲೂಕಲ್ಲಿ ಸುಮಾರು ಕೈಗಾರಿಕಾ ಪ್ರದೇಶಗಳನ್ನು ಮಾಡಿದ್ದೀವಿ. ಎಲ್ಲ ಪಂಚಾಯತಿಯಲ್ಲಿ ಬಿಟ್ಟು ಪರಿಸರವನ್ನು ಹಾಳು ಮಾಡಿದ್ದೀವಿ. ನಾವು ಚಂದಾಪುರದಿಂದ ಮನೆಗೆ ಹೋಗ್ಬೇಕಂದ್ರೆ 1 ಗಂಟೆ ಟೈಮ್ ತಗೊಂಡು ಅಷ್ಟೊಂದು ಸಂಚಾರ ಸಮಸ್ಯೆಯನ್ನು ಮಾಡಿದ್ದೀರ. ಹೀಗಾಗಿ ಪೊಲೀಸರು ಅಂತಂದ್ರು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಪೊಲೀಸರು, ವಾಟರ್ ಪೊಲೀಸರು ಅಂತಂದ್ರು ಹೇಳಲೇಬೇಡ. ಇವಾಗ ಮಾನ್ಯ ಉಚ್ಚ ನ್ಯಾಯಾಲಯ ನಮ್ಮ ಎಪ್ಪೋಡಿ ಪುರಸಭೆಗಿರೋ, ನಗರಸಭೆಗಿರ್ಬೋದು, ಬಂಸಂದ್ರ ಪುರಸಭೆಗಿರೋ 52 ಕೋಟಿ ರೂಪಾಯಿ ಉಚ್ಚ ನ್ಯಾಯಾಲಯ ಹಸಿರು ಸೇನೆಯಿಂದ ಅವರಿಗೆ ಪೆನಾಲ್ಟಿ ಹಾಕಿದೆ. ಯಾಕೆ ಪೆನಾಲ್ಟಿ ಹಾಕಿದ್ದಾರೆ ಅಂದರೆ, ನೀವು ನೀರನ್ನು ಕಲುಷಿತ ಮಾಡಿದ್ದೀರಾ, ನೀವು ಅದನ್ನು ನೀರನ್ನು ನಮ್ಮ ಪರಿಸರ ಇಲಾಖೆಗಿರ್ಬೋದು, ಇನ್ನೊಬ್ಬರಿಗಿರ್ಬೋದು, ಯಾವುದರ ಬಗ್ಗೆ ಕಾಳಜಿನೇ ಇಲ್ಲ. ಇದೆಲ್ಲ ಬಿಟ್ಟು ಈಗಿರ್ತಕ್ಕಂಥ ನಮ್ಮ ಆಗ್ತಕ್ಕಂಥ ರಾಜಕಾರಣಿಗಳಿಗೆ ಸರ್ಜಾಪುರ ಫಲವತ್ತಾದ ಭೂಮಿ, ಅಲ್ಲಿ ಇನ್ನೊಂದು ನಮ್ಮ ಕೈಗಾರಿಕಾ ಪ್ರದೇಶವನ್ನು ಸ್ಥಾಪನೆ ಮಾಡಬೇಕು. ಕೈಗಾರಿಕಾ ಪ್ರದೇಶವನ್ನು ಸ್ಥಾಪನೆ ಮಾಡಿ ಈಗಿರ್ತಕ್ಕಂಥ ಏನು ಪರಿಸರ ಮಾಲಿನ್ಯ ಇರ್ಬೋದು, ನೀರಿನ ಮಾಲಿನ್ಯ ಇರ್ಬೋದು, ಇದನ್ನು ಇನ್ನಷ್ಟು ಮತ್ತೊಂದು ಜಾಸ್ತಿ ಮಾಡಿ ಎಲ್ಲರನ್ನೂ ಓಡಿಸಿ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥವ್ರು ಎಲ್ಲರೂ ತಗೊಂಡು ಇಲ್ಲಿ ಕೂಡಿಸಿ ಇಲ್ಲಿರ್ತಕ್ಕಂಥ ಬೇರೆ ಕಡೆ ಗುಳೆ ಹೋಗಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಇದು ಸಾಧ್ಯವಾಗದ ಮಾತು. ನಾವು ಯಾವುದೇ ಕಾರಣಕ್ಕೆ ನಮ್ಮ ಫಲವತ್ತಾದ ಭೂಮಿ, ನಮ್ಮ ಕೃಷಿ ಕೊಟ್ಟಿರ್ತಕ್ಕಂಥ ಭೂಮಿ ನಮ್ಮ ತಾತ ಕೊಟ್ಟಿದ್ದ, ನಮ್ಮ ತಂದೆ ಕೊಟ್ಟಿದ್ದ, ನಮ್ಮ ತಂದೆ ನಮಗೆ ಕೊಟ್ಟಿದ್ದಾರೆ. ನಾವು ಮತ್ತೆ ನಮ್ಮ ಮಕ್ಕಳು ಕೊಡ್ತೀವಿ. ಈ ಕೃಷಿ ನಮ್ಮ ಕೊಟ್ಟು ಜೀವನ ಮಾಡಿ ಯಾವುದೇ ಕಾರಣಕ್ಕೂ ನಾವು ಈ ಭೂಮಿಯನ್ನು ಬಿಡೋದಕ್ಕೆ ನಾವು ತಯಾರಿಲ್ಲ. ಜೈ ಕರ್ನಾಟಕ, ಜೈ ಕಿಸಾನ್. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.